ಶ್ರೀ ಗುರುಭ್ಯೋ ನಮಃ. ಎಲ್ಲ ನಮ್ಮ ಆತ್ಮೀಯ ವೀಕ್ಷಕ ಭಕ್ತವೃಂದಕ್ಕೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂದಿನ ಒಂದು ವಿಡಿಯೋದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡಲಿದ್ದೇವೆ. ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿನಾಂಕ 24/6/2025 ಮಂಗಳವಾರ ಸಾಯಂಕಾಲ 7 ಗಂಟೆಯ ನಂತರದಲ್ಲಿ ಪ್ರಾರಂಭವಾಗುತ್ತೆ. ಮತ್ತು ದಿನಾಂಕ 25/6/2025 ಮಾರನೆಯ ದಿವಸ ಗುರುವಾರದಂದು ಸಾಯಂಕಾಲ 4:04 ಈ ಒಂದು ಅಮಾವಾಸ್ಯೆ ಇರತಕ್ಕಂಥದ್ದು. ಅಮಾವಾಸ್ಯೆ ಆಚರಣೆ ಮಾಡ್ತಕ್ಕಂಥವರು ಮಂಗಳವಾರ ಅಥವಾ ಬುಧವಾರದಂದು ಸಹಿತ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ಬೋದು. ಸೂರ್ಯೋದಯಕ್ಕೆ ಈ ಒಂದು ಅಮಾವಾಸ್ಯೆ ಸಿಗೋದ್ರಿಂದ 25ನೇ ತಾರೀಕು ಈ ಅಮಾವಾಸ್ಯೆಯನ್ನು ಬುಧವಾರದಂದು ಮಾಡೋದು ಉತ್ತಮವಾಗಿರುತ್ತೆ. ಏನು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು? ಈ ಮಣ್ಣೆತ್ತಿನ ಅಮಾವಾಸ್ಯೆದಂದು ಮಣ್ಣಿನಿಂದ ಮಾಡಿರ್ತಕ್ಕಂಥ ಎತ್ತುಗಳನ್ನು ಅಂದರೆ ಋಷಭನನ್ನು ಯಾಕೆ ಪೂಜೆಯನ್ನು ಮಾಡ್ತಾರೆ? ಇದರ ವಾಡಿಕೆ ಏನು, ಇದರ ಪ್ರತೀತಿ ಏನು ಅಂದಾಗ, ರೈತರು ಮುಂಗಾರಿನ ಪ್ರಾರಂಭದ ದಿನದಲ್ಲಿ ಏನು ಕೇಳಿದ್ರೆ ಈ ಒಂದು ಅಮಾವಾಸ್ಯೆ ಬರತಕ್ಕಂಥದ್ದು. ಅಂದರೆ ಮುಂಗಾರು ಬಿತ್ತನೆಯ ನಂತರದಲ್ಲೇ ಈ ಒಂದು ಅಮಾವಾಸ್ಯೆ ಬರತಕ್ಕಂಥದ್ದು. ಮತ್ತು ಇದು ಮುಗಿದ ತಕ್ಷಣವೇ ಆಷಾಢ ಮಾಸ ಪ್ರಾರಂಭವಾಗ್ತಕ್ಕಂಥದ್ದು. ಕಾರು ಹುಣ್ಣಿಮೆ ಅಂತ ಏನು ಕರಿತೇವೆ, ಅದರ ನಂತರದಲ್ಲೇ ಮತ್ತೊಂದು ರೈತರಿಗೆ ಗೌರವವನ್ನು ಕೊಡಲಿಕ್ಕಾಗಿ ಬರ್ತಕ್ಕಂಥದ್ದೇ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ. ಇಲ್ಲಿ ರೈತರು ವಿಶೇಷವಾಗಿ ಏನು ಮಾಡ್ತಾರೆ ಅಂತಂದರೆ, ತಮ್ಮ ಜಮೀನಲ್ಲಿರ್ತಕ್ಕಂತಹ ಅಂದರೆ ಹೊಲ ಅಂತ ಏನು ಕರಿತೀರಿ, ಆ ಒಂದು ಜಮೀನಿನಲ್ಲಿರ್ತಕ್ಕಂತಹ ಮಣ್ಣನ್ನು ತೆಗೆದುಕೊಂಡು ಬಂದು, ಅಥವಾ ಹುತ್ತು ಅಂತೇನು ಕರಿತೀರಿ, ಆ ಹುತ್ತಿನಿಂದ ಮಣ್ಣನ್ನು ತೆಗೆದುಕೊಂಡು ಬಂದು ಅದನ್ನು ಪರಿಶುದ್ಧವಾಗಿಸಿ, ಆ ಒಂದು ಮಣ್ಣಿನಿಂದ 2 ಎತ್ತುಗಳನ್ನು ತಯಾರಿಸಿ, ಅದರ ಮುಂದುಗಡೆಗೆ ಅದು ಊಟ ಮಾಡತಕ್ಕಂತಹ ಒಂದು ಗೋದೋಣೆಯನ್ನು ತಯಾರಿಸಿ, ಅದರಲ್ಲಿ ಹತ್ತಿ ಕಾಳು, ಎಳ್ಳು, ಸಕ್ಕರೆ ಇವೆಲ್ಲವನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಕೆಲವೊಂದಿಷ್ಟು ಮನೆಗಳಲ್ಲಿ ವಿಶೇಷವಾಗಿ ಕರಿಗಡುಬು ಅಂತ ಏನು ಕೇಳ್ತೀರಿ, ಆ ಒಂದು ಹೋಳಿಗೆಯನ್ನು ಮಾಡಿ ಕೂಡ ನೈವೇದ್ಯವನ್ನು ಮಾಡ್ತಕ್ಕಂಥ ಪ್ರತೀತಿ ಇದೆ. ಏನಕ್ಕಾಗಿ ಈ ಒಂದು ಮಣ್ಣಿನ ಎತ್ತುಗಳನ್ನು ಮಾಡಿ ಇವತ್ತಿನ ದಿವಸ ಪೂಜೆಯನ್ನು ಮಾಡ್ತಾರೆ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಮುಂಗಾರಿನ ಪ್ರಥಮ ದಿನದಲ್ಲಿ ಬಿತ್ತನೆ ಕೆಲಸವಾಗಿರುತ್ತೆ. ಆ ಬಿತ್ತನೆಗೆ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಇದೇ ಎತ್ತುಗಳು, ಋಷಭದೇವ ಅಂತ ಹೇಳಿ ಕರಿತೀವಿ. ಆ ಒಂದು ಎತ್ತುಗಳಿಗೆ ಒಂದು ಕೃತಜ್ಞತಾ ಮನೋಭಾವನೆಯನ್ನು ಸಮರ್ಪಣೆ ಮಾಡಲಿಕ್ಕಾಗಿ, ಆ ಭೂಮಿ ದೇವಿಗೆ ಒಂದು ಕೃತಜ್ಞತಾ ಮನೋಭಾವನೆಯನ್ನು ಸಮರ್ಪಣೆ ಮಾಡಲಿಕ್ಕಾಗಿ ರೈತರು ಏನು ಕೇಳಿದ್ರೆ ಈ ಒಂದು ಎತ್ತುಗಳನ್ನು ಪೂಜಿಸ್ತಕ್ಕಂಥ ವಾಡಿಕೆ ಪ್ರಾರಂಭವಾಯಿತು. ರೈತನಿಗೆ ವರ್ಷವಿಡಿಯೂ ಕೂಡ ಆ ಒಂದು ಎತ್ತುಗಳು ಬೆನ್ನೆಲುಬಾಗಿ ನಿಂತುಕೊಂಡು ಆತನು ಫಸಲು ಬೆಳೀಲಿಕ್ಕೆ ಅವಕಾಶವನ್ನು ಮಾಡ್ತಕ್ಕಂಥದ್ದು, ಸಹಾಯವನ್ನು ಮಾಡಿಕೊಡ್ತಕ್ಕಂಥದ್ದು ಆ ಭಗವಂತನ ಸ್ವರೂಪವಾದಂಥ ಎತ್ತುಗಳು. ರೈತರು ಅವನ್ನು ವಿಶೇಷವಾಗಿ ಗೌರವಿಸ್ತಾರೆ. ಅಂತಹ ಎತ್ತುಗಳನ್ನು ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡುವ ಮುಖೇನವಾಗಿ, ವಿಶೇಷವಾದಂಥ ನೈವೇದ್ಯಗಳನ್ನು ಮಾಡುವ ಮುಖೇನವಾಗಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಗುಲ್ಬರ್ಗ ಡಿಸ್ಟಿಕ್ನಂತಹ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ವಿಶೇಷ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ಮತ್ತೊಂದು ವಿಷಯ ಏನಂತಂದರೆ, ಈ ಮುಂಗಾರಿನ ಪ್ರಥಮ ಬಿತ್ತನೆಯಲ್ಲಿ 3 ಕುರುಗುಗಳು ಅಂತ ಬರುತ್ತೆ. ಕುರುಗು ಅಂತ ಹೇಳಿ ಕರೀತಾರೆ, ಅಥವಾ ಕೂರಿಗೆ ಅಂತ ಹೇಳಿ ಕರೀತಾರೆ. ಈ 3 ಕೂರಿಗೆಯನ್ನು ರೈತರು ಎತ್ತುಗಳ ಸಹಾಯದಿಂದ ಬಿತ್ತನೆಯನ್ನು ಮಾಡ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರಲಿ, ರೈತ ಯಾವತ್ತೂ ಕೂಡ ತನಗಾಗಿ ಎಲ್ಲವನ್ನು ಕೂಡ ಬೆಳೆದುಕೊಳ್ಳಲ್ಲ. ಆ ಒಂದು ಕೂರಿಗೆಯಲ್ಲಿ ಬೆಳೆದಿರ್ತಕ್ಕಂಥ ಧಾನ್ಯ, ಬಿತ್ತನೆ ಮಾಡಿರ್ತಕ್ಕಂಥ ಧಾನ್ಯ ಏನು ಕೇಳಿದ್ರೆ ಅದು ತನಗಾಗಿ ಬೆಳ್ಕೊಳ್ತಕ್ಕಂಥದ್ದು, ತನ್ನ ಒಂದು
ಜೀವನಕ್ಕಾಗಿ ಬೆಳ್ಕೊಳ್ತಕ್ಕಂಥದ್ದು. ಇನ್ನು ಎರಡನೇ ಕೂರಿಗೆಯಲ್ಲಿ ಬಿತ್ತಿರತಕ್ಕಂತಹ ಧಾನ್ಯ ಬಂದ್ಬಿಟ್ಟು ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ರೀತಿಯ ಪಶು ಪಕ್ಷಿಗಳಿಗೆ 84 ಲಕ್ಷ ಜೀವಿಗಳಿಗೆ ಆಹಾರದ ರೂಪದಲ್ಲಿ ಆತನು ಬಿತ್ತಕ್ಕಂಥದ್ದು. ಅವುಗಳಿಗೂ ಕೂಡ ಜೀವ ಇದೆ ಅಂತಕ್ಕಂಥ ದೃಷ್ಟಿಯಿಂದ ಆ ಇನ್ನೊಂದು ಕೂರಿಗೆಯಲ್ಲಿ ಬೆಳೀತಕ್ಕಂಥದ್ದು. ಇನ್ನು ಮೂರನೇ ಕೂರಿಗೆಯಲ್ಲಿ ಬಿಡ್ತಕ್ಕಂಥ ಒಂದು ಧಾನ್ಯ ಏನಾಗಿರುತ್ತೆ, ಬಿತ್ತಕ್ಕಂಥ ಧಾನ್ಯ ಅದು ಎಲ್ಲರಿಗೂ ಅನುಕೂಲವಾಗಲಿ, ಇಡೀ ಒಂದು ರಾಷ್ಟ್ರದ ಜನ, ದೇಶದ ಜನ ಏನಾಗಬೇಕು, ಜಗತ್ತಿನ ಜನ ಹಸುಗೊಂಡಿರಬಾರದು ಅಂತ ಹೇಳಿ ಅದನ್ನು ಎಲ್ಲರ ಸಲುವಾಗಿ, ಈ ಒಂದು ಜಗತ್ತಿನ ಸಲುವಾಗಿ ಬಿತ್ತನೆಯನ್ನು ಮಾಡ್ತಾನೆ. ಈ ರೀತಿಯಾಗಿ ಆ ಮೂರು ಕೂರುಗಳ ಮುಖೇನವಾಗಿ ಏನು ಮಾಡ್ತಾನೆ ಕೇಳಿದ್ರೆ ರೈತ ಬಿತ್ತನೆಯನ್ನು ಮಾಡ್ತಾನೆ. ಆ ಬಿತ್ತನೆಯನ್ನು ಮಾಡ್ತಕ್ಕಂತಹ ಆ ಧಾನ್ಯಗಳನ್ನು ಆತ ಸಮಾಜಕ್ಕೆ ಏನು ಕೇಳಿದ್ರೆ ಕೊಡುಗೆಯಾಗಿ ಕೊಡ್ತಾನೆ. ಆ ಬಿತ್ತನೆ ಮಾಡಲಿಕ್ಕೆ ಸಹಾಯ ಮಾಡಿದಂತಹ ಈ ಒಂದು ಎತ್ತುಗಳನ್ನು ಇವತ್ತಿನ ದಿವಸದಲ್ಲಿ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು. ಅವುಗಳಿಗೆ ರೈತ ಕೈ ಮುಗಿದು ಕೇಳ್ಕೊಳ್ತಾನೆ, ನನ್ನ ಮುಂಗಾರಿನ ಫಸಲು ಬೆಳಿಲಿಕ್ಕೆ ಮತ್ತು ಬಿತ್ತನೆ ಮಾಡಲಿಕ್ಕೆ ನೀನು ನನಗೆ ಸಹಾಯವನ್ನು ಮಾಡಿದೀಯಾ, ಇದು ಚೆನ್ನಾಗಿ ಬೆಳಿಬೇಕು, ಇದೆಲ್ಲರಿಗೂ ಕೂಡ ಅನುಕೂಲವಾಗಬೇಕು ಅಂತಕ್ಕಂತಹ ಪ್ರಾರ್ಥನೆಯನ್ನು ಮಾಡ್ತಾನೆ. ಇದರಿಂದ ಎಲ್ಲರಿಗೂ ಕೂಡ ಊಟ ಮಾಡಲಿಕ್ಕೆ ಧಾನ್ಯಗಳು ದೊರಕಬೇಕು ಅಂತಕ್ಕಂತಹ ಭಾವನೆಯನ್ನು ಹೊಂದಿ ರೈತರು ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಪ್ರತಿ ಮಣ್ಣೆತ್ತಿನ ಅಮಾವಾಸ್ಯೆ ಬಂದಾಗ ಆಚರಣೆಯನ್ನು ಮಾಡ್ತಾರೆ. ಇಷ್ಟು ವಿಶೇಷವಾದಂತಹ ಒಂದು ಉತ್ತಮವಾದಂಥ ಅಮಾವಾಸ್ಯೆ ಇದಾಗಿದೆ. ತಾವೆಲ್ಲರೂ ಕೂಡ ಆ ಒಂದು ರೈತ ಬಾಂಧವರಿಗೆ ಕೃತಜ್ಞತೆ ಮನೋಭಾವನೆಯನ್ನು ಹೇಳ್ತಕ್ಕಂಥದ್ದು ಈ ಅಮಾವಾಸ್ಯೆ ಎಂದು. ನಮ್ಮ ಸನಾತನ ಧರ್ಮದಲ್ಲಿ ಹೇಳೋ ಹಾಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ದೈವತ್ವವನ್ನು ಅಂದರೆ ದೇವರ ಸ್ವರೂಪವಾಗಿ ಕಾಣ್ತೀವಿ. ನಮ್ಮೆಲ್ಲರಿಗೂ ಅನ್ನವನ್ನು ಹಾಕ್ತಕ್ಕಂಥ ರೈತ, ಆತನಿಗೆ ಸಹಾಯ ಮಾಡ್ತಕ್ಕಂಥ ಎತ್ತುಗಳು ಋಷಭದೇವ ಅಂತಕ್ಕಂಥ ಹೆಸರಲ್ಲಿ ಕರೆಯಲ್ಪಡ್ತವೆ. ಆ ಒಂದು ಋಷಭದೇವನಿಗೆ ನಾವು ಎಲ್ಲರೂ ಕೂಡ ಕೃತಜ್ಞತೆಯಾಗಿ ಇರಬೇಕು, ಆ ಕೃತಜ್ಞತೆಯ ಮನೋಭಾವನೆಯನ್ನು ಸದಾಕಾಲವಾಗಿ ಇಟ್ಕೊಳ್ಬೇಕು ಅಂಥೇಳಿ ಎಲ್ಲ ಸನಾತನ ಧರ್ಮದ ಬಾಂಧವರಲ್ಲಿ ನನ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಎಲ್ಲರೂ ಕೂಡ ಈ ಒಂದು ಅಮಾವಾಸ್ಯೆಯನ್ನು ಆ ಒಂದು ಋಷಭದೇವನಿಗೆ ಮತ್ತು ರೈತನಿಗೆ ಸಮರ್ಪಣೆಯನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.